ಹಾಯ್ ಮತ್ತೊಂದು ಆಟೋಮೋಟಿವ್ ಅಪ್ಡೇಟ್ ವಿಡಿಯೋ. ಈ ವಿಡಿಯೋದಲ್ಲಿ ಏನೇನು ಆಟೋಮೋಟಿವ್ ಅಪ್ಡೇಟ್ಸ್ ಇದೆ ನೋಡೋಣ. ಫಸ್ಟ್ ಕಾರ್ ಸೆಗ್ಮೆಂಟ್ಗೆ ಬಂದರೆ ಫಸ್ಟ್ ಅಪ್ಡೇಟ್ ಎಮ್ ಜಿ ಅವರು ಹೆಕ್ಟರ್ನ ಫೇಸ್ ಲಿಫ್ಟ್ನ ಲಾಂಚ್ ಮಾಡಿದ್ದಾರೆ. ಇದು ಒಂದು 5 ಸೀಟರ್ ಮಿಡ್ ಸೈಜ್ ಎಸ್ ಯು ವಿ. ಇವಾಗ ಲಾಂಚ್ ಆಗಿರೋ ಹೊಸ ಫೇಸ್ ಲಿಫ್ಟ್ ವರ್ಷನಲ್ಲಿ ಹೊಸ ಗ್ರಿಲ್ಸ್ನ ಕೊಟ್ಟಿದ್ದಾರೆ, ಹಾಗೆ ಬಂಪರ್ನ ಅಪ್ಡೇಟ್ ಮಾಡಿದ್ದಾರೆ. ಹಾಗೆ ಇಂಟೀರಿಯರ್ಗೆ ಹೋದರೆ ಪ್ರೀಮಿಯಂ ಡ್ಯುಯಲ್ ಟೋನ್ ಇಂಟೀರಿಯರ್ ಕೊಟ್ಟಿದ್ದಾರೆ. ಹಾಗೆ 14 ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿದ್ದಾರೆ. ಹಾಗೆ ಹೊಸ ಟೆಕ್ ಫೀಚರ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹಾಗೆ ಇಂಜಿನಿಗೆ ಬಂದರೆ 1.5 ಟರ್ಬೋ ಪೆಟ್ರೋಲ್ ಇಂಜಿನ್ ಇದೆ. ಜೊತೆಲಿ 6 ಸ್ಪೀಡ್ CVT ಗೇರ್ ಬಾಕ್ಸ್ ಮತ್ತು ಆಟೋಮೆಟಿಕ್ ಗೇರ್ ಬಾಕ್ಸ್ ಎರಡು ಕೂಡ ಇದೆ. ಇದರ ಎಕ್ಸ್ ಶೋರೂಮ್ ಪ್ರೈಸ್ 12 ಲಕ್ಷದಿಂದ ಸ್ಟಾರ್ಟ್ ಆಗ್ತಾ ಇದೆ ಬೇಸ್ ವೇರಿಯಂಟ್ಗೆ. ಇನ್ನು ಸೆಕೆಂಡ್ ಅಪ್ಡೇಟಿಗೆ ಬಂದರೆ ಮಾರುತಿ ಸುಜುಕಿ ಅವರು ಅವರ ಫಸ್ಟ್ ಎಲೆಕ್ಟ್ರಿಕ್ ಕಾರ್ನ ಲಾಂಚ್ ಮಾಡ್ತಾ ಇದ್ದಾರೆ. ಅದೇ ಈ ವಿಟಾರ. ಇದು ಕೂಡ ಒಂದು ಮಿಡ್ ಸೈಜ್ ಎಸ್ ಯು ವಿ ಕ್ಯಾಟಗರಿಗೆ ಬರುತ್ತೆ. ಈ ಎಲೆಕ್ಟ್ರಿಕ್ ಕಾರಲ್ಲಿ 48 ಕಿಲೋವೇಟಿಂದ 61 ಕಿಲೋಮೀಟರ್ವರೆಗೂ ಬ್ಯಾಟ್ರಿ ಪ್ಯಾಕ್ ಇರುತ್ತಂತೆ. ಸಿಂಗಲ್ ಚಾರ್ಜಲ್ಲಿ 500 ಕಿಲೋಮೀಟರ್ವರೆಗೂ ರೇಂಜ್ ಕೊಡ್ಬೋದು. ಹಾಗೆ ಇದು 50 ಮಿನಿಟ್ಸಲ್ಲಿ 80% ಚಾರ್ಜ್ ಆಗುತ್ತಂತೆ. ಜೊತೆಗೆ ಇದರಲ್ಲಿ ಲೆವೆಲ್ 2 ADAS, ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್, ಎಮರ್ಜೆನ್ಸಿ ಬ್ರೇಕಿಂಗ್, ಡ್ರೈವರ್ ಅಲರ್ಟ್, ಹಿಲ್ ಹೋಲ್ಡ್, 360 ಡಿಗ್ರಿ ಕ್ಯಾಮರಾ, ಹಾಗೆ 7 ಏರ್ ಬ್ಯಾಗ್ಸ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟಿಗೆ ಬಂದರೆ 4 ವರ್ಷಗಳ ನಂತರ ರೆನಾಲ್ಟ್ ಡಸ್ಟರ್ ಮತ್ತೆ ರೈ ಎಂಟ್ರಿ ಕೊಡ್ತಾ ಇದೆ. ಹೊಸ ಡಸ್ಟರ್ ಜನವರಿ 26, 2026ಕ್ಕೆ ರಿಲೀಸ್ ಆಗ್ತಾ ಇದೆ ಅಂತ ರೆನಾಲ್ಟ್ ಕಂಪ್ನಿಯವರೇ ಪೋಸ್ಟ್ ಮಾಡಿದ್ದಾರೆ. ಇದು ಕೂಡ ಒಂದು ಮಿಡ್ ಸೈಜ್ ಎಸ್ ಯು ವಿ ಕ್ಯಾಟಗರಿಗೆ ಬರುತ್ತೆ. ಹಾಗೆ ಇದು ಕ್ರೇಟಾ, ಸೆಲ್ಟೋಸ್ಗೆ ಟಫ್ ಕಾಂಪಿಟೇಷನ್ ಕೊಡುತ್ತೆ. ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್, ಸ್ಪೆಸಿಫಿಕೇಷನ್ ರಿವೀಲ್ ಮಾಡಿಲ್ಲ, ಇನ್ನು ಮುಂದೆ ನೋಡಬೇಕು. ಇನ್ನು ಬೈಕ್ ಸೆಗ್ಮೆಂಟ್ಗೆ ಬಂದರೆ TVS ಕಂಪ್ನಿ ತನ್ನ ಅಪಾಚೆ ಸೀರೀಸ್ನ ಸ್ಟಾರ್ಟ್ ಮಾಡಿ 20 ವರ್ಷ ಆಗಿದೆ. ಆ 20 ಇಯರ್ಸ್ ಆ್ಯನಿವರ್ಸರಿ ಸೆಲೆಬ್ರೇಷನ್ಗೆ ಅಂತ ಅಪಾಚೆ ಸೀರೀಸ್ನಲ್ಲಿ ಸ್ಪೆಷಲ್ ಲಿಮಿಟೆಡ್ ಎಡಿಷನ್ ಬೈಕ್ನ ಲಾಂಚ್ ಮಾಡಿದ್ದಾರೆ. ಅದು ಬ್ಲ್ಯಾಕ್ ಮತ್ತು ಗೋಲ್ಡ್ ಕಲರ್ ಕಾಂಬಿನೇಷನಲ್ಲಿ ಬರುತ್ತೆ. ಹಾಗೆ 20 ಇಯರ್ಸ್ ಆ್ಯನಿವರ್ಸರಿ ಎಡಿಷನ್ ಅಂತ ಟ್ಯಾಂಕ್ ಮೇಲೆ ಲೋಗೋ ಕೂಡ ಹಾಕಿದ್ದಾರೆ. ಇದೆಲ್ಲ ಲಿಮಿಟೆಡ್ ಎಡಿಷನ್ ಬೈಕ್ಗಳು. ಹಾಗೆ ನೆಕ್ಸ್ಟ್ ಅಪ್ಡೇಟ್ ಕೂಡ TVS ಅವ್ರದ್ದೇ. TVS ಅಪಾಚೆ RTX 300 ರೀಸೆಂಟಾಗಿ ಲಾಂಚ್ ಆಗಿರೋ ಬೈಕು. ಇದು ಈ ವರ್ಷದ ಅತ್ಯುತ್ತಮ ಬೈಕ್ ಅನ್ನೋ ಅವಾರ್ಡ್ನ ಪಡ್ಕೊಂಡಿದೆ. ಜಾಗರನ್ ಹೈಟೆಕ್ ಅವಾರ್ಡ್ಸ್ 2025 ಕಾಂಟೆಸ್ಟ್ನಲ್ಲಿ ಬೈಕ್ ಆಫ್ ದಿ ಇಯರ್ ಅನ್ನೋ ಅವಾರ್ಡ್ RTX 300ಗೆ ಸಿಕ್ಕಿದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಅದು ಕೂಡ TVS ಅವ್ರದ್ದೇ. TVS ಅವರು ಒಂದು ಫ್ಯೂಚರಿಸ್ಟಿಕ್ ಹೆಲ್ಮೆಟ್ನ ಶೋಕೇಸ್ ಮಾಡಿದ್ದಾರೆ. ಒಂದು ಆಗ್ಯುಮೆಂಟೆಡ್ ರಿಯಾಲಿಟಿ HUD ಹೆಲ್ಮೆಟ್. ರೈಡ್ ಮಾಡುವಾಗ ಪದೇ ಪದೇ ಮೊಬೈಲ್ ಮತ್ತು ಬೈಕ್ ಸ್ಕ್ರೀನ್ ನೋಡೋ ಆಗಿರಲ್ಲ. ವೈಸರಲ್ಲೇ ಸ್ಪೀಡ್, ನಾವಿಗೇಷನ್ ಇನ್ಫಾರ್ಮೇಷನ್ಸ್ ಎಲ್ಲ ಕಾಣುತ್ತೆ. ಆಗ್ಯುಮೆಂಟೆಡ್ ರಿಯಾಲಿಟಿ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಬಿಲ್ಡ್ ಮಾಡಿರೋ ಹೆಲ್ಮೆಟ್ ಇದು. ಇದಿನ್ನೂ ಪ್ರೊಡಕ್ಷನ್ ಸ್ಟೇಜಲ್ಲಿದೆ. ಇನ್ನು ನೆಕ್ಸ್ಟ್ ಅಪ್ಡೇಟಿಗೆ ಬಂದರೆ ಈ ಮಂತ್ ಡಿಸೆಂಬರ್, ಬರೀ ಡಿಸೆಂಬರ್ ಅಲ್ಲ, ಡಿಸ್ಕೌಂಟ್ ಡಿಸೆಂಬರ್ ಅಂತ ಕರೀತಾರೆ. ಈ ಇಯರ್ ಎಂಡಲ್ಲಿ ಸುಮಾರು ಬೈಕ್ ಮತ್ತು ಕಾರ್ ಕಂಪ್ನಿಗಳು ಸ್ಟಾಕ್ ಕ್ಲಿಯರೆನ್ಸ್ ಆಗಲಿ ಅಂತ, ಹಾಗೆ ಸೇಲ್ಸ್ ಇನ್ಕ್ರೀಸ್ ಆಗಲಿ ಅಂತ ತುಂಬ ಡಿಸ್ಕೌಂಟ್ ಕೊಡ್ತಾರೆ. ಈ ಟೈಮಲ್ಲಿ ಕಾರ್ ಮತ್ತು ಬೈಕ್ ಪರ್ಚೇಸ್ ಮಾಡೋರಿಗೆ ತುಂಬ ಡಿಸ್ಕೌಂಟ್ ಸಿಗುತ್ತೆ. ಅದರಲ್ಲಿ ಕೆಲವು ಕಂಪ್ನಿಗಳು ಡಿಸ್ಕೌಂಟನ್ನು ಅನೌನ್ಸ್ ಮಾಡಿವೆ. ಮೇಜರಾಗಿ ಕಾರ್ ಕಂಪ್ನಿಗಳು ಜಾಸ್ತಿ ಡಿಸ್ಕೌಂಟ್ನ ಕೊಡ್ತಾರೆ. ಅದರಲ್ಲಿ ನಿಸಾನ್ ಮ್ಯಾಗ್ನೈಟ್ ಕಾರ್ ಮೇಲೆ 1,36,000ವರೆಗೂ ಡಿಸ್ಕೌಂಟ್ ಸಿಗುತ್ತೆ. ಮತ್ತು ಹೋಂಡಾ ಎಲಿವೇಟ್ ಕಾರ್ ಮೇಲೆ 1,76,000ವರೆಗೂ ಡಿಸ್ಕೌಂಟ್ ಸಿಗುತ್ತೆ. ಹಾಗೆ ವೋಲ್ಕ್ಸ್ ವ್ಯಾಗನ್ ಟೈಗನ್ ಮೇಲೆ 2 ಲಕ್ಷವರೆಗೂ ಡಿಸ್ಕೌಂಟ್ ಸಿಗುತ್ತೆ. ಹಾಗೆ ಸುಜುಕಿ ಜಿಮ್ನಿ ಮೇಲೆ 1 ಲಕ್ಷವರೆಗೂ ಡಿಸ್ಕೌಂಟ್ ಸಿಗುತ್ತೆ. ಹಾಗೆ ಸ್ಕೋಡಾ ಕುಶಾಕ್ ಮೇಲೆ 3 ಲಕ್ಷವರೆಗೂ ಡಿಸ್ಕೌಂಟ್ ಸಿಗ್ತಿದೆ. ಯಾರು ಕಾರ್ ಮತ್ತು ಬೈಕ್ ಪರ್ಚೇಸ್ ಮಾಡೋರಿಗೆ ಒಳ್ಳೆ ಡಿಸ್ಕೌಂಟ್ ಸಿಗುತ್ತೆ, ಪರ್ಚೇಸ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದರೆ ಸೆಂಟ್ರಲ್ ಗೌರ್ನಮೆಂಟ್ ಇವಾಗ FC ಪ್ರೈಸ್ನ ಇನ್ಕ್ರೀಸ್ ಮಾಡಿದ್ದಾರೆ. 10 ವರ್ಷ ಮತ್ತು ಅದಕ್ಕಿಂತ ಹಳೆಯ ವೆಹಿಕಲ್ಸ್ಗೆ FC ಅಂದರೆ ಫಿಟ್ನೆಸ್ ಸರ್ಟಿಫಿಕೇಟ್ ಪ್ರೈಸನ್ನು ಜಾಸ್ತಿ ಮಾಡಿದ್ದಾರೆ. ಈಗ ಸೆಂಟ್ರಲ್ ಮೋಟಾರ್ ವೆಹಿಕಲ್ ರೂಲ್ನ 5ನೇ ತಿದ್ದುಪಡಿ ಮಾಡಿ ಹೊಸ ಪ್ರೈಸ್ ರಿಲೀಸ್ ಮಾಡಿದ್ದಾರೆ. ಪ್ರೀವಿಯಸ್ಗೆ ಕಂಪೇರ್ ಮಾಡಿದ್ರೆ 15 ವರ್ಷ ಮೇಲಾಗಿರೋ ಬೈಕ್ಗೆ ಮೊದಲು 300ರಿಂದ 600 ರೂಪಾಯಿ ಇತ್ತು. ಇವಾಗ ಅದು 1000ದಿಂದ 2000 ಆಗಿದೆ. ಹಾಗೆ 15 ವರ್ಷ ಮೇಲಾಗಿರೋ ಕಾರ್ಗಳಿಗೆ 600 ರೂಪಾಯಿ ಇತ್ತು. ಇವಾಗ ಅದು 7500 ಆಗಿದೆ. ಹಾಗೆ 20 ವರ್ಷ ಮೇಲಾಗಿರೋ ವೆಹಿಕಲ್ಸ್ಗೆ ಅಪ್ ಟು 15,000ವರೆಗೂ ಇನ್ಕ್ರೀಸ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟಿಗೆ ಬಂದರೆ ಬೆಂಗಳೂರು ಇವಾಗ ಟ್ರಾಫಿಕ್ ಜಾಮಲ್ಲಿ ಮಾತ್ರ ಅಲ್ಲ,
ಟ್ರಾಫಿಕ್ ರೂಲ್ಸ್ ವೈಲೇಷನಲ್ಲೂ ಕೂಡ ನಂಬರ್ 1 ಸಿಟಿ ಆಗಿದೆ. ಆ ಕಂಪ್ನಿಯವರು ಒಂದು ಸರ್ವೆ ಮಾಡ್ತಾರೆ. ಆ ಸರ್ವೆ ರಿಪೋರ್ಟ್ ಪ್ರಕಾರ 10 ಜನರಲ್ಲಿ 6 ಜನರು ರೂಲ್ ಬ್ರೇಕ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಹೆಲ್ಮೆಟ್ ಹಾಕದೆ ಬೈಕ್ ಓಡಿಸೋದು, ಸೀಟ್ ಬೆಲ್ಟ್ ಹಾಕದೆ ಕಾರ್ ಓಡಿಸೋದು, ಈ ಕೇಸ್ಗಳೇ ಜಾಸ್ತಿ ಇದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದರೆ ಫಾಸ್ಟ್ಯಾಗ್ ರೂಲ್ಸಲ್ಲಿ ಸ್ವಲ್ಪ ಚೇಂಜಸ್ ಮಾಡಿ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಟೋಲ್ ಪ್ಲಾಜಾ ಅಲ್ಲಿ ಫಾಸ್ಟ್ಯಾಗ್ ಇಲ್ಲ ಅಂದರೆ ಡಬಲ್ ಫೀಸ್ ಕೊಡಬೇಕಾಗಿತ್ತು. ಆ ರೂಲ್ನ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಫಾಸ್ಟ್ಯಾಗ್ ಇಲ್ಲದೆ ಇರೋರು ಕ್ಯಾಶ್ ಕೊಟ್ಟರೆ ಇವಾಗಲೂ ಡಬಲ್ ಫೀಸ್ನೇ ಕೊಡಬೇಕು. ಆದರೆ ಕ್ಯಾಶ್ ಬದಲು UPI ಟ್ರಾನ್ಸಾಕ್ಷನ್ ಮಾಡಿದ್ರೆ, ಅಂದರೆ ಗೂಗಲ್ ಪೇ, ಫೋನ್ಪೇಲಿ ಪೇಮೆಂಟ್ ಮಾಡಿದ್ರೆ ಡಬಲ್ ಕೊಡೋ ಅವಶ್ಯಕತೆ ಇರಲ್ಲ. ಜಸ್ಟ್ 1.25% ಮಾತ್ರ ಕೊಡ್ಬೋದು. ಸೊ ಸ್ವಲ್ಪ ಅಮೌಂಟ್ ಸೇವ್ ಆಗುತ್ತೆ. ಸೊ ಇದಿಷ್ಟು ರೀಸೆಂಟ್ ಆಟೋಮೋಟಿವ್ ಅಪ್ಡೇಟ್ಸ್. ಸೊ ಇನ್ನೊಂದಷ್ಟು ಅಪ್ಡೇಟ್ಸ್ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.